ಶಿವಮೊಗ್ಗ ಪಶ್ಚಿಮ ಸಂಚಾರ ಠಾಣೆಯಲ್ಲಿ ಇವತ್ತು ಬೆಳಿಗ್ಗೆ ಅಲ್ಲಿನ HC ಅವರಾದ ಮೊಹಮ್ಮದ್ ಜಕಾರಿ ಅವರು ನೇಣಾಕೊಂಡು ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಇಲ್ಲಿ ಮೊಹಮ್ಮದ್ ಜಕಾರಿ ಅವರು ಬಂದ್ಬಿಟ್ಟು ಕಳೆದ 2 ತಿಂಗಳಿಂದ ಆಬ್ಸೆಂಟ್ ಆಗಿದ್ರು. ಅವರಿಗೆ ಬೆನ್ನಿನ ನೋವು ಇದ್ದಿದ್ದರಿಂದ ಅವರು ಅಲ್ಲಿ ಟ್ರೀಟ್ಮೆಂಟ್ಗೋಸ್ಕರ ಲೀವ್ ತಗೊಂಡಿದ್ರು. ನಿನ್ನೆ 6ನೇ ತಾರೀಕು ಡ್ಯೂಟಿಗೆ ಬಂದು ಅವರು ಮತ್ತೆ ವಾಪಸ್ ರಿಪೋರ್ಟ್ ಆಗಿದ್ದು, ನಿನ್ನೆ ರಾತ್ರಿ ಅವರಿಗೆ ನೈಟ್ SHO ಅವರ ಕರ್ತವ್ಯವನ್ನ ನೇಮಕ ಮಾಡಿದ್ರು. ಅದೇ ರೀತಿ ಅವರು ಕರ್ತವ್ಯವನ್ನು ನಿಭಾಯಿಸಿದ್ದು. ಬೆಳಗಿನ ಜಾವ ಸುಮಾರು 4:15 5:30 ಮಧ್ಯದಲ್ಲಿ ಅವರು ನಮ್ಮ ಸ್ಟೇಷನ್ ಹಿಂದೆ ಇರುವ ಒಂದು ಬಾತ್ರೂಮ್ ಹತ್ರ ಅವರೇ ತಂದಿದ್ದಂತಹ ಒಂದು ನೈಲಾನ್ ರೋಪ್ ಅನ್ನ ಯೂಸ್ ಮಾಡಿ ನೇಣಿಗೆ ಶರಣಾಗಿದ್ದಾರೆ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 72770 ಅಥವಾ 9141066685. ಕಬ್ಬಿಣದ ಬಾಗಿಲಿಗೆ ಅವರು ಅದನ್ನ ಸಿಗಾಕ್ಸ್ಕೊಂಡು ಟೈ ಮಾಡಿ ಅದರಿಂದ ಅವರು ನೇಣಿಗೆ ಶರಣಾಗಿದ್ದಾರೆ. ಈ ಒಂದು ನೇಣಿಗೆ ಶರಣಾಗೋಕ್ಕಿಂತ ಮುಂಚೆ ವಾಟ್ಸ್ಆ್ಯಪ್ ಅಲ್ಲಿ ಮೆಸೇಜ್ ಕೂಡ ಮಾಡಿದ್ದಾರೆ ಎಲ್ಲ ಅವರ ಸಿಬ್ಬಂದಿಯವರಿಗೆ ಮತ್ತೆ ಅಧಿಕಾರಿಗಳಿಗೆ. ಇಬ್ಬರುಗಳು ಕೂಡ ಅವರು ನಮ್ಮ ಈ ಒಂದು ಕಾರಣಕ್ಕೆ ನನ್ನ ಒಬ್ಬ ಸಿಬ್ಬಂದಿಯವರ ಹೆಸರು ಬರೆದು ಅವರು ನಮಗೆ ಕಿಂಡಲ್ ಮಾಡಿದ್ದಾರೆ. ಹಾಗೆ ನಮಗೆ ಹೆಲ್ತ್ ಇಶ್ಯೂಸ್ ಇರೋದ್ರ ಬಗ್ಗೆ ಎಲ್ಲರ ಹತ್ರ ಮಾತಾಡಿದ್ದಾರೆ ಅಂತ ಹೇಳಿ ಅವರು ಪ್ರಾಣವನ್ನ ಬಿಟ್ಟಿದ್ದಾರೆ. ಈ ನಿಟ್ಟಿನಲ್ಲೇನೆ ನಾವು ಬೆಳಿಗ್ಗೆ ಅವ್ರ ಫ್ಯಾಮಿಲಿ ಅವ್ರನ್ನೆಲ್ಲ ಕರೆಸಿ ಅವ್ರಿಗೆ ಡೀಟೇಲ್ ಆಗಿ ಏನೇನಾಗಿದೆಯೋ ಅದ್ರ ಬಗ್ಗೆ ತಿಳುವಳಿಕೆಯನ್ನ ನೀಡಿದ್ವಿ. ಫ್ಯಾಮಿಲಿ ಅವರು ಇವಾಗ ಒಂದು UDR ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅದರಂತೆಯೇ ನಾವು ನಮ್ಮ ಕಾನೂನಾತ್ಮಕ ಕ್ರಮವನ್ನ ಜರುಗಿಸಲು ಆಲೆ ಬಾಡಿನ PM-ಗೆ ಶಿಫ್ಟ್ ಮಾಡಿದ್ವಿ. ಯಾವ ತರ ಕಿಂಡಲ್ ಅದ್ರ ಬಗ್ಗೆ ನಮ್ಗೆ ಡೀಟೇಲ್ಸ್ ಇನ್ನೂ ನಮ್ಮ ಇನ್ವೆಸ್ಟಿಗೇಷನ್ ಮಾಡೋದು ಬಾಕಿ ಇರೋದ್ರಿಂದ ಅದ್ರ ಬಗ್ಗೆ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ನಮ್ಮ ಇನ್ವೆಸ್ಟಿಗೇಷನ್ ಏನ್ ಕೇಳಿತ್ತೋ ಮುಂಚೆ ಪ್ಲಾನಿಂಗ್ ಟ್ರೈ ಮಾಡ್ತಾರೆ. ಮುಂಚೆ ಅಂದ್ರೆ ಲಾಸ್ಟ್ ಮಂತ್ ಯಾವಾಗ ಅವ್ರು ರಜೆಯಲ್ಲಿ ಯಾವಾಗಿದ್ರು ಆ ಟೈಮಲ್ಲೂ ಒಂದು ಅಟೆಂಪ್ಟ್ ಮಾಡಿದ್ದಾರೆ ಅಂತ ಫ್ಯಾಮಿಲಿ ಅವರು ಇವಾಗ ಜಸ್ಟ್ ತಿಳಿದಿದ್ದಾರೆ. ಅವಾಗ ಅವ್ರಿಗೆ ಬಿದ್ದು ತಲೆಗೆ ಏಟ್ ಕೂಡ ಆಗಿತ್ತು ಅಂತ ಹೇಳಿದ್ದಾರೆ. ಅವರಿಗೆ ಸ್ವಲ್ಪ ಡಿಪ್ರೆಷನ್ದು ಹಿಸ್ಟ್ರಿ ಇತ್ತು ಅಂತ ಕೂಡ ಫ್ಯಾಮಿಲಿ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಬಟ್ ಅದ್ರ ಬಗ್ಗೆ ನಮ್ಗಿನ್ನೂ ತನಿಖೆ ನಡೆಸಬೇಕಾಗಿಲ್ಲ. ಈ ನೈಟ್ ಪೊಲೀಸ್ ಠಾಣೆಯಲ್ಲಿ ಪ್ಲಾನಿಂಗ್ ಟ್ರೈ ಮಾಡಿ ಆಮೇಲೆ ಅದ್ರ ಬಗ್ಗೆ ನಾವಿನ್ನೂ ಪರಿಶೀಲನೆ ಮಾಡಬೇಕಾಗಿದೆ. ಬಟ್ ಹಿಂದೆ ಕಬ್ಬಿಣದ ಬಾಗಿಲಿಗೆನೆ ಅವರು ಮಾಡಿರೋದು ನಮಗೆ ಕ್ಲಿಯರ್ ಕಟ್ ಆಗಿ ತಿಳಿದು ಬಂದಿದೆ. ಇಲ್ಲ, ಈಸ್ ಗುಡ್, ಒಳ್ಳೆ ಒಂದು ಕೆಲಸವನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಇಲ್ಲೆಲ್ಲ ನಮ್ಮ ಲೋಕಲ್ ಅಲ್ಲಿ ತುಂಬಾ ಕಿರುಪರಿಚಿತರಾಗಿದ್ದು ಎಲ್ಲರ ಜೊತೆಗೂ ಒಂದು ಒಳ್ಳೆ ಸಂಬಂಧವನ್ನ ಬೆಳೆಸಿರೋರಾಗಿದ್ದು, ಅವ್ರಿಗೆ ಇದೇನು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕಳೆದ 4-5 ಮಂತ್ಸ್ ಇಂದ ಶುರುವಾಗಿ ಅವರು ಅಲೋಪತಿ, ಆಯುರ್ವೇದ, ಹೋಮಿಯೋಪತಿ ಎಲ್ಲ ಕೂಡ ಟ್ರೈ ಮಾಡಿ ನಂತರವೂ ನೋವನ್ನ ಕಮ್ಮಿ ಮಾಡೋಕ್ಕಾಗಿಲ್ಲ ಅನ್ನೋದು ಒಂದು ವಿಚಾರ ನಮಗೆ ಸ್ವಲ್ಪ ತಿಳಿದು ಬಂದಿದೆ.